ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಬಜೆಟನ್ನು ಫೆಬ್ರವರಿ 1ನೇ ತಾರೀಕಿಗೆ ಮಂಡಿಸ್ತಿರುವಂಥದ್ದು ಒಂದು ರೀತಿಯಿಂದ ಖುಷಿ ವಿಚಾರ. ನಾನು ಈ ಮೂಲಕ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವ್ರನ್ನ ನಾನು ಹಂಪಿ ಕ್ಷೇತ್ರದ ಒಬ್ಬ ಪ್ರವಾಸಿಗಾಗಿ ಅಥವಾ ಆ ಕ್ಷೇತ್ರದ ಒಬ್ಬ ಪ್ರಜೆಯಾಗಿ ಕೇಳ್ಕೊಳ್ಳೋದೇನೆಂದರೆ, ವಿಶ್ವ ಪ್ರಸಿದ್ಧ ತಾಣವಾದಂಥ ಹಂಪಿ ಇವಾಗಲೇ ಸಾಕಷ್ಟು ಹೆಸರನ್ನು ಗಳಿಸಿದೆ. ಆದರೆ ಅದಕ್ಕೆ ದೀಪದ ಕೆಳಗೆ ಕತ್ತಲನ್ನುವಂತೆ ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಸಾಕಷ್ಟು ಜನ ವಿದೇಶಿಗರು ಬರ್ತಾರೆ, ಆದರೆ ಇಲ್ಲಿ ಮೂಲಭೂತ ಸೌಕರ್ಯ ಇರದೇ ಕಾರಣ ಯಾವುದೇ ರೀತಿಯ ಸೌಕರ್ಯಗಳು ಈ ಬರ್ತಕ್ಕಂಥ ಪ್ರಜೆಗಳಿಗಾಗಲಿ ಅಥವಾ ವಿದೇಶಿಯರಿಗಾಗಲಿ ಕೊಡುವಂಥ ಸೌಲಭ್ಯಗಳು ನಮ್ಮ ವಿಜಯನಗರ ಹಂಪಿಯಲ್ಲಿಲ್ಲ. ಈಗಾಗಲೇ ವಿಜಯನಗರ ಜಿಲ್ಲೆ ಆಗಿರೋದ್ರಿಂದ ವಿಜಯನಗರ ಜಿಲ್ಲೆಯ ಒಂದು ಅಭಿವೃದ್ಧಿ ಮಾಡಬೇಕಂತ ಹೇಳಿದ್ರೆ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಬಜೆಟಲ್ಲಿ ವಿಶೇಷವಾದಂಥ ಒಂದು ಪ್ಯಾಕೇಜನ್ನು ಅನುದಾನದ ರೂಪದಲ್ಲಿ ತಾವು ಕೊಟ್ಟರೆ ತಾವು ಕರ್ನಾಟಕದಿಂದಲೇ ಸಂಸದರಾಗಿ ಆಯ್ಕೆಯಾಗಿರುವಂಥದ್ದು, ಅದರ ಒಂದು ಋಣ ತೀರಿಸ್ಕೊಳ್ಳೋಂಥ ಸೌಭಾಗ್ಯ ನಿಮ್ಮದಾಗಿದೆ. ಹಾಗಾಗಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಕೈ ಮುಗಿದು ಕೇಳ್ಕೊಳ್ತೀವಿ. ವಿಶ್ವಪ್ರಸಿದ್ಧ ಹಂಪಿ ತಾಣವನ್ನು ವಿಶೇಷ ಪ್ಯಾಕೇಜ್ಗಳಲ್ಲಿ ಅಳವಡಿಸ್ಕೊಂಡು ಅದಕ್ಕೆ ಸಾಕಷ್ಟು ಅನುದಾನವನ್ನು ಕೊಟ್ಟು ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರ ಜೊತೆಗೆ ಕರ್ನಾಟಕದ ಮಾನ ಮರ್ಯಾದೆ ಮಾತ್ರ ಅಲ್ಲ, ಭಾರತ ದೇಶದ ಮಾನ ಮರ್ಯಾದೆಯನ್ನು ಸಹ ತಾವು ಕಾಪಾಡ್ತೀರಿ ಅನ್ನುವಂಥ ನಿಟ್ಟಿನಲ್ಲಿ ಆ ವಿಶೇಷ ಪ್ಯಾಕೇಜ್ನಲ್ಲಿ ವಿಜಯನಗರ, ಅದು ಕರ್ನಾಟಕದ ವಿಜಯನಗರ ಹಂಪಿಗೆ ತಾವು ಅನುದಾನವನ್ನು ವಿಜಯನಗರ ಜಿಲ್ಲೆಗೆ ಹೆಚ್ಚಿನ ಮಟ್ಟಿಗೆ ಕೊಡ್ಬೇಕಂತ ಈ ಮೂಲಕ ನಾನು ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನಾವು ಭಾರತ ಬಹುಶಃ ತಮಗೆ ಗುರ್ತಿರೋ ಹಾಗೆ ವಿಶ್ವದಲ್ಲೇ ಅತಿ ದೊಡ್ಡ ಗಣತಂತ್ರ ರಾಷ್ಟ್ರ ಅಂದರೆ ಒಂದು ಗಣರಾಜ್ಯ, ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಇಂಥ ರಾಷ್ಟ್ರದಲ್ಲಿ ಅಂದರೆ 150 ಕೋಟಿಗೆ ಹತ್ತತ್ರ ಇರ್ತಕ್ಕಂಥ ಒಂದು ಏನು ದೇಶದ ಜನಸಂಖ್ಯೆ ಇದೆ. ಈ ದೇಶದಲ್ಲಿ ಯೂತ್ಸ್ ಒಂದು 50%ಗಿಂತಲೂ ಜಾಸ್ತಿ ಇರ್ತಕ್ಕಂಥದ್ದು. ದೇಶದ ಅಭಿವೃದ್ಧಿ ಯಾವಾಗಲೂ ಕೂಡ ಆ ದೇಶದ ಯುವಕರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ನಾವು ಈ ಇಂತಹ ದೊಡ್ಡ ದೇಶದ ಬೃಹತ್ ಗಾತ್ರದ ಬಜೆಟ್ ಮಂಡನೆ ಮಾಡ್ತಾ ಇರಬೇಕಾದ್ರೆ ಈ ದೇಶದ ಬಹುಸಂಖ್ಯಾತರ ಬಗ್ಗೆ ಸರ್ಕಾರಗಳು ಭಾಳಷ್ಟು ಗಮನ ಹರಿಸಬೇಕಾಗಿತ್ತು. ಆ ಬಹುಸಂಖ್ಯಾತರು ವಾಸ ಮಾಡ್ತಕ್ಕಂಥದ್ದು ಕೊಳಗೇರಿಗಳಲ್ಲಿ. ಈ ಕೊಳಗೇರಿಗಳಲ್ಲಿ ವಾಸ ಮಾಡ್ತಾ ಇರಬೇಕಾದ್ರೆ ಈ ದೇಶದಲ್ಲಿ ಕೊಳಗೇರಿ ಜನರ ಪಾತ್ರ ಅಂದರೆ ನಗರ ವಂಚಿತ ಸಮುದಾಯಗಳೇನಂತೇಳಿ ವಂಚಿತ ಸಮುದಾಯಗಳೇನಿದ್ದಾವೆ ಅವೆಲ್ಲವೂ ಕೂಡ ಇರ್ತಕ್ಕಂಥದ್ದು ನಗರ ಪ್ರದೇಶದಲ್ಲಿ. ನಗರವನ್ನು ಕಟ್ತಕ್ಕಂಥ ಪಟ್ಟಣ ಪ್ರದೇಶಗಳನ್ನು ಕಟ್ತಕ್ಕಂಥ ಆ ಒಂದು ಸಮುದಾಯ ಏನಿದೆ, ಆ ಸಮುದಾಯ ಕೇವಲ ವೋಟ್ ಬ್ಯಾಂಕ್ ಆಗಿ ಇರ್ತಕ್ಕಂಥದ್ದು. ಈ ವೋಟ್ ಬ್ಯಾಂಕ್ ಆಗಿ ಇರ್ತಕ್ಕಂಥ ಈ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಈ ದೇಶದ ಕೇಂದ್ರ ಸರ್ಕಾರದ ಕರ್ತವ್ಯ ಆಗಿರ್ತದೆ. ಆ ಕರ್ತವ್ಯವನ್ನು ಈ ಹಿಂದೆ ಇರ್ತಕ್ಕಂಥ ಮತ್ತು ಈಗ ಆಳ್ತಕ್ಕಂಥ ಈ ಸರ್ಕಾರಗಳು ಮರ್ತೋಗಿದ್ದಾವೆ. ಹಾಗಾಗಿ ಒಬ್ಬ ಕ್ಯಾಂಡಿಡೇಟ್ನ ಅಂದರೆ ಒಬ್ಬ ಸಂಸದನನ್ನು, ಶಾಸಕನನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ದೊಡ್ಡ ವೋಟ್ ಬ್ಯಾಂಕ್ ಏನಾದರೂ ಇದ್ದರೆ ಅದು ನಮ್ಮ ಸ್ಲಮ್ ಜನರ ಸಂಖ್ಯೆ, ನಮ್ಮ ಸ್ಲಮ್ ಜನರು ಅಂತಕ್ಕಂಥದ್ದು. ಈ ಸ್ಲಮ್ ಜನರ ಅಭಿವೃದ್ಧಿ ಮಾಡಿದ ಸರ್ಕಾರಗಳು ಯಾವತ್ತೂ ಕೂಡ ನಮ್ಮ ಪರವಾಗಿರಲ್ಲ. ಹಾಗಾಗಿ ನಾವೆಲ್ಲ ಹಂಗಿನ ಬದುಕಿನಲ್ಲಿ ಬದುಕಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಸಂವಿಧಾನ ನಮಗೆ ಎಲ್ಲ ರೀತಿಯ ಮೂಲಭೂತ ಕರ್ತವ್ಯಗಳನ್ನು, ಫಂಡಮೆಂಟಲ್ ರೈಟ್ಸ್ಗಳನ್ನು ಕೊಟ್ಟಿದೆ. ಆ ಅಡಿಯಲ್ಲಿ ನಾವು ಕೇಳ್ತಾ ಇದ್ದೀವಿ, ಈ ಬಾರಿಯ ಬಜೆಟ್ ಕೇವಲ ನಿಮ್ಮ ದಾಖಲೆಗೋಸ್ಕರ ಬಜೆಟ್ ಮಂಡಿಸಬೇಡ್ರಿ. ಈ ದೇಶದ ಸ್ಲಮ್ ಜನರ ಮತ್ತು ಶೋಷಿತ, ದಮನಿತ, ತಳ ಸಮುದಾಯದವರ ಬದುಕನ್ನು ಕಟ್ಟುವಂಥ ಒಂದು ಬಜೆಟ್ ಆಗಬೇಕು. ಇದ್ರ ಜೊತೆಗೆ ಸಮಬಾಳು ಸಮಪಾಲು, ಸರ್ವರಿಗೂ ಸಂಪನ್ಮೂಲದ ಮೇಲೆ ಹಿಡಿತ, ಇವೆಲ್ಲವೂ ಕೂಡ ಗಮನದಲ್ಲಿಟ್ಕೊಂಡು ನಮ್ಮ ಮಹಾತ್ಮ ಗಾಂಧೀಜಿಯವರು ಕಂಡಂಥ ಕನಸು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಕನಸುಗಳನ್ನು ನನಸಾಗಿಸುವುದೇ ಈ ಬಜೆಟ್ಗಳು. ಈ ಬಜೆಟ್ ಇಡೀ ನಮ್ಮ ಬಡ ವರ್ಗದ ಸ್ಲಮ್ ಜನರ ಒಟ್ಟಾರೆ ಬದುಕನ್ನು ಕಟ್ತಕ್ಕಂಥ ಬಜೆಟ್ ಆಗಿದೆ. ಹಾಗಾಗಿ ಈ ಬಾರಿ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ, ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಬಡ ಜನರ ಪರ, ಸಂವಿಧಾನದ ಆಶಯಗಳನ್ನು ಹೊಂದಿರತಕ್ಕಂಥ ಈ ಸಮುದಾಯದ ಪರ ಮತ್ತು ಸ್ಲಮ್ ಜನರ ಪರ ಒಂದು ಉತ್ತಮವಾದ ಬಜೆಟ್ ಕೊಡ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದೇವೆ. ಒಂದು ವೇಳೆ ಅದು ಸ್ಲಮ್ ಜನರ ಪರವಾಗಿರ್ತಕ್ಕಂಥ ಬಜೆಟ್ ಆಗದೇ ಇದ್ದರೆ, ಬಜೆಟ್ ಅಂತಕ್ಕಂಥದ್ದು ಬಡ ಜನರ ಮತ್ತು ಸ್ಲಮ್ ಜನರ ಪಾಲಿನ ಮರಣ ಶಾಸನ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಫೆಬ್ರವರಿ 1ನೇ ತಾರೀಕಿಗೆ ನಡೆಸಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರಿಗೆ ಒಂದು ವಿಶೇಷ ಮನವಿ ಪತ್ರವನ್ನು ನಾವು ಸಲ್ಲಿಸ್ತೀವಿ. ನೀವು ಬಂದಾಗ ನಮಗೆ ಅವಕಾಶ ಕೊಟ್ಟಿಲ್ಲ ಮನವಿ ಪತ್ರ ಕೊಡೋ ಸಂದರ್ಭದಲ್ಲಿ. ಏನಪ್ಪ ಅಂತಂದರೆ, ಇವತ್ತು ನಮ್ಮ ದೇಶದಲ್ಲಿ ರೈತರು 64% ಜನ ಇದ್ದೀವಿ ಅಂತಂದೇಳಿ ತಾವು ಒಂದು ಶಾಲೆ ಹಾಕ್ಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿ ಹೇಳ್ತಿದ್ರಿ. ಇವತ್ತು 129 ಐಟಮ್ಸನ್ನು ನಾವು ಬೆಳೀತಾ ಇದ್ದೀವಿ. ನೀವು ನೋಡಿ, ನಮ್ಮ ಈ ಕ್ಷೇತ್ರದಲ್ಲಿ ಕಬ್ಬು ಬೆಂಕಿ ಸುಟ್ಟೋದ್ರೆ ಅಥವಾ ಕಡಲೆ ನಾಶ ಆದರೆ, ಉಪ್ಪುಗಡ್ಲೆಯನ್ನು ಬಿತ್ತದೆ ಬೆಳೆದಂಥದ್ದು, ಆಮೇಲೆ ಬೀಜ ಉಪಚಾರಗಳಲ್ಲಿ ಈ ಬೀಜ ಕಂಪ್ನಿಗಳು ಮೋಸ ಮಾಡ್ತಕ್ಕಂಥದ್ದು, ಅದಕ್ಕೆ ಯಾವುದೇ ರೀತಿಯಲ್ಲಿ ಕೃಷಿ ಇಲಾಖೆಯವರೇ ಯಾವುದಕ್ಕೆ ಸಂಬಂಧ ತಗೊಂಡಿರ್ತಕ್ಕಂಥದ್ದು ಇಂಥ. ಆಮೇಲೆ ಇದಷ್ಟು ಜೊತೆಗೆ ಈ 129 ಬೆಳೆಗಳಿಗೆ ಇನ್ಶೂರೆನ್ಸ್ ಕಲ್ಪಿಸಬೇಕು.
ಅದು ನೇರವಾಗಿ ಕೃಷಿ ಇಲಾಖೆಯಿಂದ ರೈತರಿಗೆ ಇನ್ಸೂರೆನ್ಸ್ ಆಗಬೇಕು. ಅದು ಸರ್ಕಾರ ವತಿಯಿಂದನೇ ಇನ್ಸೂರೆನ್ಸ್ ಆಗಬೇಕು. ಫೆಬ್ರವರಿ 1ನೇ ತಾರೀಕಿಗೇನು ಕೇಂದ್ರ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಒಂದು ಸ್ವಾಗತವನ್ನು ಕೋರೋದ್ರ ಜೊತೆಗೆ ಅತಿ ಹೆಚ್ಚು ಬಡ್ಜೆಟ್ ಮಂಡಿಸ್ತಕ್ಕಂಥ ಮಹಿಳೆ ಹೆಗ್ಗಳಿಕೆ ಪಾತ್ರ ವಹಿಸಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರಿಗೆ ಒಂದು ನಾನು ಈ ಮನವಿ ಮಾಡೋದೇನಂತಂದರೆ ಎಷ್ಟು ಜನಾಂಗ ಇವತ್ತು ಸಾಕಷ್ಟು ಹಿಂದುಳಿದಿದೆ. ಇವತ್ತು ದೌರ್ಜನ್ಯ, ದಬ್ಬಾಳಿಕೆ, ಆರ್ಥಿಕ ಪರಿಸ್ಥಿತಿ, ಹೊಲ ಗದ್ದೆ ಏನು ಇಲ್ದಂಗೆ ಪರಿಸ್ಥಿತಿ ಆಗಿದೆ. ಇವತ್ತು ಯುವ ಜನತೆಗೆ ಉದ್ಯೋಗನೇ ಇಲ್ಲ. ಇವತ್ತು ಎಷ್ಟು ಜನಾಂಗ ಸಾಕಷ್ಟು ಯುವಕರೇನೇ ಇದ್ದಾರೆ. ಎಷ್ಟು ಜನಾಂಗ ಯುವಕರಿಗೆ ಸಾಕಷ್ಟು ಉದ್ಯೋಗನೇ ಇಲ್ಲ. ಎಷ್ಟೋ ಉದ್ಯೋಗಗಳು ಬ್ಲ್ಯಾಕ್ ಹಾಕಿ ಹಂಗೆ ಬಿದ್ದಿದ್ದಾವೆ. ಅದಾಗಿ ಇವತ್ತು ಮುಖ್ಯವಾಗಿ ಒಂದು ಉದ್ಯೋಗ ಕೊಡೋದ್ರ ಜೊತೆಗೆ ನೀವು ಏನು ಅತಿ ಹೆಚ್ಚಿನ ಉದ್ಯೋಗ ಸೃಷ್ಟಿ ಮಾಡ್ಬೇಕಂತ ಹೆಗ್ಗಳಿಕೆ ಪಾತ್ರ ನೀವು ಆಗ್ಬೇಕಂತ ಬಯಸುತ್ತಾ, ಮುಖ್ಯವಾಗಿ ನೀವು ಕರ್ನಾಟಕದಿಂದನೇ ಆಯ್ಕೆ ಆಗಿದ್ದೀರಿ. ಇವತ್ತು ಕರ್ನಾಟಕದ ಜನತೆ ಎಷ್ಟು ಜನದ್ದು ಯಾವ ರೀತಿ ಪರಿಸ್ಥಿತಿ ಐತೆ ಅಂತ ನಿಮಗೆ ಆಗಲೇ ಮನವರಿಕೆ ಆಗಿದೆ. ಈ ಸಲ ಅತಿ ಹೆಚ್ಚು ಎಷ್ಟಿಗೆ ಇವತ್ತು ಉದ್ಯೋಗ ಆಗಿರ್ಬೋದು, ಇವತ್ತು ಶಿಕ್ಷಣದಾಗಿರ್ಬೋದು, ಇವತ್ತು ಏನು ಒಂದು ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ಇವತ್ತು ಏನು ಬಡ್ಜೆಟ್ ವಿಶೇಷವಾಗಿ ಬಡ್ಜೆಟ್ ಮಂಡಿಸ್ಬೇಕಂತೇಳಿ ನಾವು ಕರ್ನಾಟಕದ ಜನತೆ ಪರವಾಗಿ ಇವತ್ತು ಎಷ್ಟು ಜನಾಂಗ ಪರವಾಗಿ ಇವತ್ತು ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಇವತ್ತು ಯುವಕರಿಗೆ ಉದ್ಯೋಗ ಸಿಗೋಂಥದ್ದಾಗಬೇಕು. ಆ ಬಡ್ಜೆಟನ್ನು ನೀವು ಮಂಡಿಸ್ತಾರೆ ಅಂತೇಳಿ ನಾವು ಆಶಾಭಾವನೆಯಿಂದ ಇವತ್ತು ನಾವು ಕಾಯ್ತಾ ಇದ್ದೀವಿ. 1ನೇ ತಾರೀಕಿಗೆ ನೀವು ಬಡ್ಜೆಟ್ ಮಂಡಿಸ್ತಂತ ನಮಗೆ ಮನೋಭಾವ ಇದೆ. ತಮಗೆ ಮತ್ತೊಮ್ಮೆ ಸ್ವಾಗತ ಕೋರುತ್ತೇನೆ.